ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಅರಣ್ಯ ಭೂಮಿ ಒತ್ತುವರಿ ಆರೋಪದ ಹಿನ್ನೆಲೆಯಲ್ಲಿ ಹೈಡ್ರಾಮಾವೊಂದು ಇದೀಗ ನಡೆದಿದೆ. ಗ್ರಾಮದ ರೈತ ಈರಪ್ಪ ಲಮಾಣಿ ಎಂಬುವರ ವಿರುದ್ಧ ಅರಣ್ಯ ಇಲಾಖೆ ಭೂಮಿಯನ್ನು ಒತ್ತುವರಿ ಮಾಡಿ ಅಲ್ಲಿ ಬಿತ್ತನೆ ಕಾರ್ಯಗೊಂಡು ಬೇಲಿ ಹಾಕಲು ಯತ್ನಿಸಿದ ಆರೋಪ ಕೂಡ ಕೇಳಿಬಂದಿತು. ಇನ್ನು ವಿಷಯ ತಿಳಿದು ದಂಡೇಶಿ ವಲಯದ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ರೈತನನ್ನ ಬಂಧಿಸಲು ಮುಂದಾಗಿದ್ದಾರೆ. ಈ ವೇಳೆ ರೈತ ಈರಪ್ಪ ಸಿಬ್ಬಂದಿಗೆ ತೀವ್ರ ಪ್ರತಿರೋಧ ಒಡ್ಡಿದ್ದು ಸ್ಥಳದಲ್ಲಿ ತಳ್ಳಾಟ, ನೂಕಾಟ ಹಾಗೂ ತೀವ್ರ ವಾಗ್ವಾದವೇ ನಡೆದು ಹೋಗಿದೆ. ಕೇವಲ ಒಬ್ಬ ರೈತನನ್ನ ವಶಕ್ಕೆ ಪಡೆಯಲು ಹತ್ತಾರು ಅರಣ್ಯ ಸಿಬ್ಬಂದಿಗಳು ಹರಸಾಹಸ ಪಡಬೇಕಾಗಿದೆ. ಕೊನೆಗೆ ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನು ಕಂಡು ಅರಣ್ಯ ಇಲಾಖೆ ಸಿಬ್ಬಂದಿ ರೈತನನ್ನ ಬಂಧಿಸದೆ ಹಾಗೆ ಕೈಬಿಟ್ಟು ಮಾಡಿದ್ದಾರೆ. ಸ್ಥಳದಲ್ಲಿ ಸದ್ಯ ಉದ್ವಿಗ್ನ ವಾತಾವರಣವೇ ನಿರ್ಮಾಣವಾಗಿದೆ. ಇಷ್ಟೆಲ್ಲ ಮನಿ ಕಟ್ಟಿ ಎಲ್ಲ ಮಾಡೋ ಮಟ್ಟ ನೀವೆಲ್ಲ ಏನ್ ಕಾಯಕತ್ತಿದ್ರಿ ನೀವು? ಏನ್ ಕಾಯಕತ್ತಿದ್ರಿ ಹೇಳ್ರಿ? 36 ಜನ ನೀವು ಉಳುಮೆ ಮಾಡೋ ಮಟ್ಟ ಎಲ್ಲಿ ಹೋಗಿದ್ರಿ? ನೀವು ಅರಣ್ಯ ಡಿಪಾರ್ಟ್ಮೆಂಟ್ ಎಲ್ಲಿ ಹೋಗಿತ್ತು? ಅದನ್ನ ಎಲ್ಲಿ ಹೋಗಿತ್ತು ಹೇಳ್ರಿ? ಹಂಗಾರ ಉತ್ತರ ಕೊಡ್ರಿ. ನಂಗ ಏನು ಉತ್ತರ ಕೊಡ್ಬೇಕು? ಮತ್ತೆ ನ್ಯಾಯಕ್ಕೆ ಬರ್ಲಿ ಆಫೀಸಿಗೆ. ನ್ಯಾಯಕ್ಕೆ ಬರ್ಲಿ. ಯಾರು ಕಡ್ದಾರ? ಏನ್ ಪ್ರೂಫ್ ಎಲ್ಲಿ ತೊಂಬ್ರಿ? ನಾ ಕಡ್ದಿದ್ದೆ. ಏನ್ ಹೇಳಾಕತ್ತೀರಿ? ಹೊತ್ತಿರೋ ಏನು ಹೆಣ್ಮಕ್ಳು ಕರ್ಸ್ಬೇಕ ನಿಮ್ಗೆ? ಅದರ ಹೇಳ್ರಿ ಮೊದಲ ಕರ್ಕೊಂಬವ್ರಿ. ಮತ್ತೆ ಹೌದ್ರಿ, ಮತ್ತೆ ಇಲ್ಲ ಬರ್ದು ಕೇಳ್ತಾರ ಇವ್ರ. ಕೇಳ್ತಾರ ಇವ್ರು. ಮುಕ್ಕಳಾಗಂಬಿದ್ರೆ ಮಾಡ್ಬೇಕ್ರಿ ಇವ್ರು. ಯಾಕೆ ಹೊಸದಾಗಿ ಹೋದ ವರ್ಷ 6 ತಿಂಗಳಾಗಿಲ್ರಿ ಅವ್ ಕಡೆದ ಅವ್ ಮೇಲೆ ಕೇಸ್ ಮಾಡೇನ್ರಿ ಇವ್ರಿಗೆ ಗೊತ್ತಾಕತಿ. ಯಾಕೆ ರೊಕ್ಕ ಕೊಟ್ಟಲ್ಲ ಆಗಿದ್ದು ಇಲ್ಲ ಬಾರ್ದು ಬಿಟ್ಟು ನೀರಪ್ಪ ಡಾಕ್ಟರ್ ನಿನ್ನ ಊರಾಗಿದ್ದು ಇವ್ರ ಬಿತ್ತಬೇಕಾದ್ರೆ ನಿನ್ನ ಯಾಕೆ ಬರ್ಲಿಲ್ಲ? ಇವ್ರ ಮೊನ್ನೆ ಯಾಕೆ ಬರ್ಲಿಲ್ಲ? ಹಗಲೇನೆ ತಗೊಂಡು ಬಿತ್ತೇನೆ ಬರ್ಬೇಕಾಗಿತ್ತು ಇವ್ರ ತರಬವ್ರ. ನಿನ್ನೆ ಒಂದು TV9 ಹಚ್ಚಿ ನೋಡ್ರಿ. ಈ ತರ ಇವ್ರ ಡಿಪಾರ್ಟ್ಮೆಂಟ್ ಮಾಡಿದ್ದ ತೋರ್ಸೋದನ್ನ ಸಾಹೇಬ್ರಿಗೆ ಹಾಕಿ ನೋಡ್ರಿ. ಇವ್ರ ದೌರ್ಜನ್ಯ ನನ್ನ ಮೇಲೆ ಮಾಡಿದ್ದಕ್ಕೆ ಹಾಕಿನಿ. ಹತ್ತಿ ಮಾಡಿದ್ರ ಅವ್ರೇನ ಉಳುಮೆ ಮಾಡೋರಿಗೆ ಯಾರಿಗೂ ಬೇಡ ಅಂದಿಲ್ಲ. ನಾವು ತಹಸೀಲ್ದಾರ ಗೌರ್ಮೆಂಟಿಗೆ ಕಳಿಸ್ತೀವಿ. ಅಲ್ಲೇನು ತೀರ್ಮಾನ ಆಗ್ತೈತಿ ಅದ್ಮೇಲೆ ನಿಮ್ಮಂತ ಬಂದ್ರೆ ನೀವು ತಗೋರಿ. ಅದ ನೀವು ಹೋಗಿ ನೋಡ್ರಿ ಯಾರು ಕಡ್ದಾರ ನೋಡ್ರಿ. ಯಾರು ಯಾವ ಕಡ್ದಿದ್ರಿ? ಬರ್ರಿ ಇಲ್ಲ ಹಂಗಾರ ಅಲ್ಲಿ ಕಡ್ದಿದ್ದು ತೋರ್ಸ.